ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಸಮಸ್ತ ಭಕ್ತವೃಂದ ಶಿಷ್ಯವೃಂದರದವರಿಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇದೇ ಜುಲೈ 27ರಿಂದ ಡಿಸೆಂಬರ್ 11ರವರೆಗೂ 2027ರವರೆಗೂ ನಡೆಯುವ ಶನಿಗ್ರಹದ ಹಿಮ್ಮುಖದ ಚಲನೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಈ ಅವಧಿಯಲ್ಲಿ ಜಗತ್ತಿನಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವಿಸಬಹುದು ಎಂದು ಸನಾತನ ಜ್ಯೋತಿಷ್ಯ ಹೇಗೆ ವಿವರಿಸುತ್ತದೆ, 12 ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರಬಹುದು ಮತ್ತು ಈ ಸಮಯದಲ್ಲಿ ಆತ್ಮಸ್ಥೈರ್ಯ ಹಾಗೂ ಧಾರ್ಮಿಕ ಆಚರಣೆಗಳ ಮೂಲಕ ನಾವು ಹೇಗೆ ಮುಂದುವರಿಯಬಹುದು, ಈ ಎಲ್ಲ ವಿಷಯಗಳನ್ನು ಶಾಸ್ತ್ರೀಯ ಕಾಲಜ್ಞಾನದ ಜ್ಯೋತಿಷ್ಯ ಪರಂಪರೆಯ ದೃಷ್ಟಿಯಿಂದ ನಾವು ತಿಳಿದುಕೊಳ್ಳೋಣ. ಇದೇ ಜುಲೈ 27, 2026ರಿಂದ ಡಿಸೆಂಬರ್ 11, 2026ರವರೆಗೂ ನಡೆಯುವ ಶನಿಗ್ರಹದ ಹಿಮ್ಮುಖ ಎಂದರೆ ವಕ್ರೀಚಲನ ಎಂದು ಕುರಿತು ಸನಾತನ ಜ್ಯೋತಿಷ್ಯದ ದೃಷ್ಟಿಯಿಂದ ಆಳವಾದ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಲಾಗಿದೆ. ನಮ್ಮ ಗುರುಗಳು ಈ ವಿಡಿಯೋದಲ್ಲಿ ಶನಿ ವಕ್ರ ಎಂದರೇನು, 12 ರಾಶಿಗಳ ಮೇಲೆ ಸಂಭವಿಸಬಹುದಾದ ಪರಿಣಾಮಗಳೇನು, ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳ ಕುರಿತು ಸಾಂಪ್ರದಾಯಿಕ ಜ್ಯೋತಿಷ್ಯದ ವ್ಯಾಖ್ಯಾನಗಳೇನು, ಪ್ರಕೃತಿ ಮತ್ತು ಸಮಾಜದ ಬಗ್ಗೆ ಜ್ಯೋತಿಷ್ಯ ಪರಂಪರೆಯ ದೃಷ್ಟಿಕೋನಗಳೇನು, ಶನಿಯ ಸಂದೇಶ ಏನು, ಕರ್ಮ, ಶಿಸ್ತು ಮತ್ತು ಆತ್ಮಾವಲೋಚನೆಗಳ ಅರಿವು, ಸನಾತನ ಧರ್ಮದ ಪ್ರಕಾರ ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನಗಳನ್ನು ನೀಡಲಾಗಿದೆ. ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಜುಲೈ 27ರಿಂದ 2026ರಿಂದ ಡಿಸೆಂಬರ್ 11ರವರೆಗೂ ಸಹಿತನು ನವಗ್ರಹಗಳಲ್ಲಿ ನ್ಯಾಯಮೂರ್ತಿಯಾದ ಕರುಣಾಸಾಗರನಾದ ಭಕ್ತವತ್ಸಲನಾದ ಶ್ರೀ ಶನೇಶ್ವರ ಸ್ವಾಮಿಯು ಮೀನರಾಶಿಯಲ್ಲಿ 27ನೇ ತಾರೀಕು ಜುಲೈನಿಂದ ಡಿಸೆಂಬರ್ 11ರವರೆಗೂ ಸಹಿತನು ಹಿಮ್ಮುಖ ಚಲನೆಯನ್ನ ಮಾಡ್ತಾ ಇದ್ದಾನೆ. ಈ ಹಿಮ್ಮುಖ ಚಲನೆಯಿಂದ ಇಡೀ 12 ರಾಶಿಗಳ ಮೇಲೆ ಯಾವ ರೀತಿಯಿಂದ ಪರಿಣಾಮ ಉಂಟಾಗ್ತಾ ಬರುತ್ತೆ, ಯಾರಿಗೆ ಲಾಭಗಳು, ಯಾರಿಗೆ ನಷ್ಟಗಳು ಉಂಟಾಗ್ತಾ ಬರುತ್ತೆ, ಇದರಿಂದ ಜಾಗತಿಕವಾಗಿ ಏನಾದರೂ ಫಲಾಫಲಗಳು ಉಂಟಾಗ್ತವೆಯೇ? ಏಕೆಂದರೆ ಶನೇಶ್ವರ ಸ್ವಾಮಿ ಅದರೊಳಗೂ ನ್ಯಾಯಮೂರ್ತಿ. ಹಿಮ್ಮುಖ ಚಲನೆಯಿಂದ ಯಾವ ರೀತಿಯಿಂದ ರಾಜಕೀಯ ನಾಯಕರಿಗೆ ಫಲಾಫಲಗಳನ್ನು ಕೊಡಬಹುದು ಎಲ್ಲವನ್ನೂ ಸಹ ತಿಳಿಯೋಣ. ಬನ್ನಿ ವೀಕ್ಷಕರೇ, ವಿಶೇಷವಾಗಿ ಹಿಮ್ಮುಖ ಚಲನೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಮತ್ತು ನಮ್ಮ ಕಾಲಜ್ಞಾನದ ಹಲವಾರು ತಾಳಪತ್ರ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿಶೇಷವಾಗಿ ವರ್ಣಿಸಿದ್ದಾರೆ. ಏನಪ್ಪ ಅಂತಂದರೆ, ಶನಿ ಮೀನರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನ ಮಾಡ್ತಾ ಇರೋದ್ರಿಂದ ಯಾರೂ ಸಹಿತನೂ ಭಯ ಬೀಳುವ ಅವಶ್ಯಕತೆ ಇಲ್ಲ. ಆದರೆ ಎಲ್ಲರೂ ಸಹ ಬದಲಾವಣೆಯನ್ನ ಮಾಡಿಕೊಳ್ಳಬೇಕು. ಆ ಬದಲಾವಣೆಯನ್ನ ಮಾಡಿಕೊಳ್ಳುವುದರಿಂದ ಆ ಶನೇಶ್ವರನ ಕೃಪೆ ನಿಮ್ಮ ಜೀವನದಲ್ಲಿ ಉಂಟಾಗ್ತಾ ಬರುತ್ತೆ. ಯಾಕಪ್ಪ ಈ ಹಿಮ್ಮುಖ ಚಲನೆಯನ್ನ ಕೊಡ್ತಾನೆ ಅಂತಂದ್ರೆ, ನಮ್ಮ ಒಳಗಿನ ಆಂತರಿಕ ಶುದ್ಧಿಯನ್ನ ಶನೇಶ್ವರ ಸ್ವಾಮಿ ಬಯಸ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ನಮ್ಮಲ್ಲಿರುವ ಆಂತರಿಕ ತಪ್ಪುಗಳನ್ನ ನಾವುಗಳು ಮೆಲುಕು ಹಾಕಿ ಅವುಗಳನ್ನ ಸರಿಪಡಿಸಿಕೊಂಡು ಪ್ರಾಯಶ್ಚಿತ್ತವನ್ನ ಹೊಂದಿದಾಗ ಮುಂದೆ ಸ್ವಾಮಿಯ ಅನುಗ್ರಹದಿಂದ ದೊಡ್ಡ ಸ್ಥಾನವನ್ನೇ ನೀಡ್ತಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಇದ್ದಾವೆ ನಮ್ಮ ಜ್ಯೋತಿಷ್ಯದಲ್ಲಿ. ಖಂಡಿತ. ಯಾಕಂದ್ರೆ ನಾವುಗಳು ಸಹಿತನೋ ಅಂತಹ ಎಷ್ಟೋ ಉದಾಹರಣೆಗಳನ್ನ ನೋಡಿದೀವಿ. ಈ ಹಿಮ್ಮುಖ ಚಲನೆಯಲ್ಲಿ ಅನೇಕ ಜನ ಶಿಷ್ಯಂದಿರು ದೀಕ್ಷಾಬದ್ಧರಾಗಿ ತಮ್ಮ ಆಂತರಿಕವಾದ ಎಲ್ಲ ತಪ್ಪುಗಳನ್ನ ತಿದ್ದಿಕೊಂಡು ಮುಂದೆ ಉನ್ನತವಾದ ಸ್ಥಾನಗಳಿಗೆ ಹೋದಂತಹ ಶ್ರೀಮಠದಲ್ಲಿ ಅನೇಕ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಆದ್ದರಿಂದ ಆ
ನಾವು ಕಂಡ ಅನುಭವದ ಸಿದ್ಧಾಂತಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಉದಾಹರಣೆಗೆ ನಾವುಗಳು ಮಹಾಭಾರತದಲ್ಲಿ ನೋಡಿದಾಗ ಯುಧಿಷ್ಠಿರ ಪಾಂಡವರನಲ್ಲಿ ಯುಧಿಷ್ಠಿರನೂ ಸಹ ಈ ಶನೀಶ್ವರನ ಕೃಪೆಗೆ ಪಾತ್ರನಾಗಿ ತನ್ನ ಹಿಮ್ಮುಖ ಚಲನೆಯಲ್ಲಿ ತನ್ನಲ್ಲಿರುವ ಆಂತರಿಕವಾದ ಎಲ್ಲ ದೋಷಗಳನ್ನು ಸರಿಪಡಿಸಿಕೊಂಡು ಆ ತಾಳ್ಮೆಯಿಂದ ಕಾದಿದ್ದಕ್ಕೆ ಮುಂದೆ ಚಕ್ರವರ್ತಿಯ ಸ್ಥಾನವನ್ನು ಸಹ ಶನೇಶ್ವರ ಸ್ವಾಮಿ ಅನುಗ್ರಹಿಸಿದ. ಆದ್ದರಿಂದ ಈ ಶನೇಶ್ವರ ಸ್ವಾಮಿ ಈ ಹಿಮ್ಮುಖ ಚಲನೆಯಲ್ಲಿ ನಮಗೆ ಏನಪ್ಪ ಪಾಠವನ್ನು ಕಲಿಸ್ತಾನೆ ಅಂತಂದ್ರೆ, ಅಹಂಕಾರವನ್ನು ಬಿಡು, ಜೀವನದಲ್ಲಿ ಶಿಸ್ತಿನ ಬದ್ಧವಾಗಿ ಜೀವನವನ್ನು ನಡೆಸು ಎಂಬುವ ಮಹಾತತ್ವವನ್ನ ಕಲಿಸಿ ಹೋಗ್ತಾನೆ. ಅದೇ ನಮಗೆ ಈ ಹಿಮ್ಮುಖ ಚಲನೆಯಿಂದ ನಾವುಗಳು ಸುಲಭವಾಗಿ ಅರಿತುಕೊಳ್ಳುವ ತಂತ್ರ. ಈ ಸುಲಭ ತಂತ್ರವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಶಿಷ್ಯಂದಿರೇ. ಏಕೆಂದರೆ ನಾವುಗಳು ಕಂಡಂತಹ ಅನೇಕ ಅನುಭವದ ಸಿದ್ಧಾಂತಗಳು ಇದು. ಏಕೆಂದರೆ ನಾವು ಏನೇ ಜಪ ತಪ ಮಾಡಿದ್ರೂ ಸಹಿತನು ಶನೇಶ್ವರ ಸ್ವಾಮಿ ನಮ್ಮಲ್ಲಿ ನೋಡೋದು ಶಿಸ್ತುಬದ್ಧವಾದ ಜೀವನವನ್ನ, ನಮ್ಮಲ್ಲಿರುವ ಸೋಮಾರಿತನ ಆಲಸ್ಯತನಗಳನ್ನ ಬಿಟ್ಟು ಜೀವನದಲ್ಲಿ ಸಕ್ರಿಯರಾಗಬೇಕು ಎನ್ನುವುದನ್ನ ಸಹ ಪಾಠವನ್ನ ತಿಳಿಸಿ ಇಡೀ ಸಮಾಜಕ್ಕೆ, ಇಡೀ ಪ್ರಕೃತಿಗೆ ಪರೋಪಕಾರಿಯನ್ನಾಗುವಂತಹ ಮಾಡುವಂತಹ ಸಮಯವೇ ಈ ಹಿಮ್ಮುಖ ಚಲನೆಯನ್ನು ಈ ಸರಳವಾಗಿ ನಿಮ್ಮೆಲ್ಲರಿಗೂ ಸಹ, ನಮ್ಮ ಪವರ್ ಟಿವಿ ವೀಕ್ಷಕರಿಗೂ ಎಲ್ಲರಿಗೂ ಸಹ ಅರಿವಾಗಲಿ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗಾದರೆ ಈ ಹಿಮ್ಮುಖ ಚಲನೆಯಿಂದ ಜಾಗತಿಕವಾಗಿ ಯಾವ ರೀತಿಯಿಂದ ಫಲಾಫಲಗಳನ್ನು ನೀಡ್ತಾನೆ ಅನ್ನೋದನ್ನ ಬನ್ನಿ ತಿಳಿದುಕೊಳ್ಳೋಣ. ಜಾಗತಿಕವಾಗಿ ಈ ಹಿಮ್ಮುಖ ಚಲನೆಯಲ್ಲಿ ಶನೇಶ್ವರ ಸ್ವಾಮಿ ಮೀನರಾಶಿಯಲ್ಲಿ ಸಂಚರಿಸುತ್ತಾ ಇರುವಾಗ ಕಾಲಜ್ಞಾನ ಮತ್ತು ಜ್ಯೋತಿಷ್ಯದ ಪ್ರಕಾರ ತಿಳಿಸ್ತಾ ಹೋಗುತ್ತೆ, ಅನೇಕ ಕಡೆ ಭೂಕಂಪನಗಳ ಭೀತಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಹಲವು ಕಡೆ ಚಂಡಮಾರುತ ಮತ್ತು ಸುನಾಮಿಯಂತಹ ಭೀತಿಗಳನ್ನು ತೋರಿಸ್ತಾ ಹೋಗ್ತಾನೆ. ಏಕೆಂದರೆ ಪ್ರಾಕೃತಿಕವಾಗಿ ಹಲವಾರು ವಿಕೋಪಗಳು ನಡೀತಾ ಹೋಗ್ತವೆ ಅನ್ನೋದನ್ನು ಸಹ ತಿಳಿಸ್ತಾ ಹೋಗುತ್ತೆ. ಮತ್ತು ಕೆಲವು ಕಡೆ ವಿಪರೀತವಾದ ಮಳೆಗಳು ಉಂಟಾಗ್ತಾ ಹೋಗ್ತವೆ, ಕೆಲವೊಂದು ಕಡೆ ಬರಗಾಲಗಳು ಸಹ ಉಂಟಾಗ್ತಾ ಹೋಗುತ್ತೆ. ಯಾಕಂದ್ರೆ ಕೆಲವು ಕಡೆನಲ್ಲಿ ಅಂದರೆ ಶನಿಯ ದೃಷ್ಟಿಯಿಂದ ಅನಿಯಮಿತವಾಗಿ ಮಳೆಯ ಆರ್ಭಟ, ವರುಣನ ಆರ್ಭಟಗಳು ಸಹ ಉಂಟಾಗ್ತಾ ಹೋಗ್ತವೆ. ನೀವುಗಳೆಲ್ಲ ಈಗ ಗಮನಿಸಬಹುದು, ಇಂದಿನಿಂದ ಡಿಸೆಂಬರ್ 11ರವರೆಗೂ ಸಹಿತ ಯಾವ ರೀತಿಯಿಂದ ಮಳೆಗಳು ಉಂಟಾಗ್ತಾ ಹೋಗ್ತವೆ ಅನ್ನೋದನ್ನ. ಏಕೆಂದರೆ ಎಕ್ಸ್ಪೆಕ್ಟೇ ಮಾಡಲಿಕ್ಕೆ ಇದಾಗೋದಿಲ್ಲ. ಮತ್ತೆ ಸಹ ಕೃಷಿಯಲ್ಲೂ ಸಹ ಅನೇಕ ರೀತಿಯಿಂದ ಅತಿ ದೊಡ್ಡ ಸವಾಲುಗಳನ್ನು ನಮ್ಮ ರೈತಾಪಿ ವರ್ಗದವರು ಎದುರಿಸಬೇಕಾಗುತ್ತೆ. ನಂತರ ಜ್ವಾಲಾನಿಕಗಳು ಉಂಟಾಗೋದು, ಮತ್ತೆ ಕಾಲಜ್ಞಾನದಲ್ಲಿ ವೈಜ್ಞಾನಿಕದಿಂದ ನೋಡಿದಾಗ ಭೂಮಿಯ ಟೆಕ್ಟೋನಿಕ್ ಫಲಗಳನ್ನ ಸಂಚಾರಗಳು ಹೆಚ್ಚಾಗಿ ಉಂಟಾಗ್ತಾ ಹೋಗುತ್ತೆ ಅಂತಂದು ಹೇಳುತ್ತೆ. ಮತ್ತೆ ಸಾಗರ ಮತ್ತು ವಾತಾವರಣದಲ್ಲಿನ ವ್ಯವಸ್ಥೆಗಳು ಸಹ ಅನಿಯಮಿತವಾಗಿ ಅಂದರೆ ಕಂಪನಗಳು ಜಾಸ್ತಿ ಆಗ್ತಾ ಹೋಗ್ತವೆ ಶನಿಯ ಹಿಮ್ಮುಖ ಚಲನೆಯಿಂದ. ನಂತರ ಸೂರ್ಯನ ವಿಕಿರಣಗಳು ಸಹ ಜಾಸ್ತಿ ಆಗ್ತವೆ ಮತ್ತು ಹಸಿರುಮನೆ ಅನಿಲಗಳು, ಮತ್ತೆ ಈಗ ಎಲ್ ನಿನೋ ಮತ್ತು ಲಾನಿನ ಮೊದಲಾದ ಹವಾಮಾನ ಚಕ್ರಗಳಿಂದ ಪ್ರಭಾವಿತಗಳು ಸಹ ಉಂಟಾಗ್ತಾ ಹೋಗ್ತವೆ. ಮತ್ತು ರಾಜಕೀಯದಲ್ಲಿ ಈ ಶನಿಯ ಹಿಮ್ಮುಖ ಚಲನೆ ಯಾವ ರೀತಿಯಿಂದ ಉಂಟಾಗ್ತಾ ಹೋಗುತ್ತೆ ಅಂತಂದ್ರೆ, ಶನಿ ಅಂತಂದ್ರೇನೆ ಶಿಸ್ತು, ನ್ಯಾಯ ಮತ್ತು ಆಡಳಿತದ ಸಂಕೇತ. ಇಂತಹ ಇದರೊಳಗೆ ಶನಿ ವಕ್ರಿ ಇದ್ದಾಗ ಹಳೆಯ ನೀತಿಗಳನ್ನು ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ, ಆತ್ಮಾವಲೋಕನವನ್ನು ಕೊಡ್ತಾನೆ. ಹಾಗೆ ಹಳೆಯ ನೀತಿಗಳನ್ನು ಏನೇ ತಂದಿದ್ರು ಅದನ್ನ ಮತ್ತೆ ಮರುಪರಿಶೀಲನೆಯನ್ನ ಮಾಡೋದು, ಆಡಳಿತದಲ್ಲಿ ಸುಧಾರಣೆಗಳನ್ನ ನೀಡೋದು, ಮತ್ತೆ ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮಗಳು ಉಂಟಾಗ್ತಾ ಹೋಗ್ತವೆ. ಅಲ್ಲದೆ
ಜನರಲ್ಲಿ ಅಸಮಾಧಾನಗಳು ಮತ್ತು ಪ್ರತಿಭಟನೆಗಳು ಮತ್ತೆ ದಂಗೆಗಳು ಏಳುವುದನ್ನು ಸಹ ಉಂಟಾಗ್ತಾ ಹೋಗ್ತವೆ. ಏಕಂತಂದ್ರೆ ನಾವು ಇಂದಿನ ಕಾಲಜ್ಞಾನದಲ್ಲಿ ನಿಮಗೆ ತಿಳಿಸಿದ್ದೀವಿ ಸಿ ಮತ್ತು ಜೆ ಅಕ್ಷರದಿಂದ. ಈಗ ನೋಡಿ CJPನೇ ಬರ್ತಿ ಇದಾಗ್ತಾ ಇದೆ. ಹಾಗೆ ಅನೇಕ ಕಾನೂನು ಪರಿಷ್ಕರಣೆಗಳು ಸಹ ಸಂಭವಿಸಬಹುದು ಅಂತಂದೂ ಸಹ ತಿಳಿಸ್ತಾ ಇದ್ದೀವಿ. ಏಕೆಂದ್ರೆ ಶನಿಯ ವಕ್ರಿಯನಲ್ಲಿ ಅನೇಕ ಕಾನೂನುಗಳ ತಿದ್ದುಪಡಿಯೂ ಸಹ ಉಂಟಾಗ್ತಾ ಹೋಗುತ್ತೆ. ಯಾರಾದ್ರೂ ಬರ್ತಿ ಜ್ಯೋತಿಷ್ಯ ವಿದ್ಯಾರ್ಥಿಗಳಿದ್ರೆ ತಾವುಗಳೆಲ್ಲ ಗಮನಿಸಬಹುದು. ಇಂದಿನಿಂದ ಡಿಸೆಂಬರ್ನವರೆಗೂ ಸಹ ಅನೇಕ ಕಾನೂನಿನ ಪರಿಷ್ಕರಣೆಗಳು ಉಂಟಾಗ್ತಾ ಬರುತ್ತವೆ. ಇನ್ನ ವೈಜ್ಞಾನಿಕ ದೃಷ್ಟಿಯಿಂದ ರಾಜಕೀಯದಲ್ಲಿ ಇಲ್ಲಿ ಬದಲಾವಣೆಗಳು ಅತ್ಯಂತ ಹೆಚ್ಚಿನದಾಗಿ ನಡೀತಾ ಹೋಗ್ತವೆ. ಜನಾಭಿಪ್ರಾಯಗಳನ್ನ ಸಂಗ್ರಹಿಸುವುದು, ಆರ್ಥಿಕ ಪರಿಸ್ಥಿತಿಗಳನ್ನ ಮೇಲೆ ರಾಜಕೀಯ ಸ್ಥಿತಿಗತಿಗಳು ಉಂಟಾಗ್ತಾ ಬರ್ತವೆ ಮತ್ತು ಹಲವು ರೀತಿಯಿಂದ ಚುನಾವಣೆಗಳನ್ನು ಸಹ ಮುಂದಿನ ಇದರೊಳಗೆ ಎದುರಿಸಬೇಕಾಗುತ್ತೆ. ಯುದ್ಧಗಳು ಅಂದ್ರೆ ಆಂತರಿಕ ಯುದ್ಧಗಳಾಗಿರಬಹುದು, ಮತ್ತೆ ದೇಶದಿಂದ ಇನ್ನೊಂದು ದೇಶಕ್ಕೆ ಯುದ್ಧಗಳು ಭೀತಿಗಳು ಸಹ ಹೆಚ್ಚಾಗ್ತಾ ಹೋಗ್ತವೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗ್ತಾ ಬರುತ್ತೆ ಮತ್ತು ಸಾಮಾಜಿಕ ಚಳುವಳಿಗಳಿಂದಲೂ ಸಹ ಅನೇಕ ಚಳುವಳಿಗಳು ಉಂಟಾಗ್ತಾ ಹೋಗ್ತವೆ. ಆದ್ದರಿಂದ ಆದಷ್ಟು ನಮ್ಮ ಭಾರತದಲ್ಲಿ ಇಂತಹ ಕಾಲಜ್ಞಾನದಲ್ಲಿ ಇಂತಹ ನೂರಾರು ಚಳುವಳಿಗಳು ಇನ್ನು ಮುಂದೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಂತಂದು ಸಹ ತಿಳಿಸ್ತಾ ಇರೋದ್ರಿಂದ ಕಾಲಜ್ಞಾನದಲ್ಲಿ ಒಂದೇ ಒಂದು ನಮ್ಮ ಕೇಂದ್ರ ಸರ್ಕಾರ ಇರಲಿ ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯ ಸರ್ಕಾರಗಳಿಗೆ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ನಮ್ಮ ಸನಾತನ ಧರ್ಮದ ಮೂಲಕ, ಏಕೆಂದ್ರೆ ತಾವುಗಳೆಲ್ಲ ಅಧಿಕಾರದಲ್ಲಿದ್ದೀರಾ, ಆ ಅಧಿಕಾರದಲ್ಲಿ ನೀವುಗಳು ಕೆಲವೊಂದು ಶಾಸನಗಳನ್ನ ಮಾಡ್ತೀರಾ, ಶಾಸನಗಳನ್ನ ಅತಿ ಕಾನೂನನ್ನ ಜಾರಿಗೊಳಿಸ್ತೀರಾ. ಈ ಜಾರಿಗೊಳಿಸಿರೋ ಕಾನೂನು ಭಾರತದ ತಳಮಟ್ಟದಿಂದ ಅಂದ್ರೆ ಕಡು ಬಡವನಿಗೂ ಸಹಿತನು ಅದು ಆಗುತ್ತಾ, ಅವನಿಗೆ ಉಪಯೋಗ ಆಗುತ್ತದೆಯಾ ಅನ್ನೋದನ್ನ ಕೂಲಂಕುಷವಾಗಿ ನೀವು ಪರಿಗಣಿಸಿದ್ರೆ ಮುಂದೊಂದು ದಿನ ನಮ್ಮ ಭಾರತದ ವಿಶ್ವಗುರು ಭಾರತ ಆಗುವುದರಲ್ಲಿ ಇನ್ನೂ ಮುಂಚೂಣಿಯಲ್ಲಿ ಮುನ್ನುಗ್ಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಏಕೆಂತಂದ್ರೆ ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ ನಾವುಗಳು ಆತ್ಮಾವಲೋಕನವನ್ನ ಮಾಡ್ತಾ ಹೋಗ್ಬೇಕು. ಏಕೆಂದ್ರೆ ನಾವು ತಂದಿರುವ ಅನೇಕ ಕಾನೂನುಗಳು ನಿಮಗೆ ಹಿಂದಿನಿಂದನೂ ಎಷ್ಟೋ ಕೇಂದ್ರ ಸರ್ಕಾರಕ್ಕೆ ನಾವು ಕಾಲಜ್ಞಾನದಲ್ಲಿ ಸಹಿತ ತಿಳಿಸಿದ್ದೀವಿ. ಕೆಲವೊಂದು ನೀವು ತಂದಿರುವ ಆರ್ಥಿಕತೆಯ ಕಾನೂನುಗಳು ಅದು ಬಡ ಮತ್ತು ಮಧ್ಯಮ ವರ್ಗದವರಿಗೆ ತುಂಬಾ ಕಷ್ಟಗಳು ಉಂಟು ಮಾಡ್ತಾ ಇದ್ದಾವೆ. ಅವೇ ಮುಂದೆ ನಿಮಗೆ ಎದುರಾಗಬಹುದು, ವಿರುದ್ಧಗಳು ಆಗಬಹುದು. ಇದು ನಿಮ್ಮ ಶತ್ರು ಜನಕ್ಕೆ ಅವುಗಳು ಆಹಾರ ಆಗಬಹುದು. ಆದ್ದರಿಂದ ಆತ್ಮಾವಲೋಕನೆಯನ್ನ ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ತಂದಿರುವ ಕಾನೂನುಗಳನ್ನ ಮತ್ತೆ ಆತ್ಮಾವಲೋಕನೆಯನ್ನ ಮಾಡುವುದರಿಂದ ತಪ್ಪೇನೂ ಇಲ್ಲ. ಅದರಿಂದ ನಮ್ಮ ಭಾರತಕ್ಕೆ ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗುತ್ತೆ ಅಂತಂದ್ರೆ ಖಂಡಿತ ನೀವು ಇತಿಹಾಸದಲ್ಲಿ ಉಳಿದು ಹೋಗ್ತೀರಾ. ಅಂತಹ ಕಾರ್ಯಗಳನ್ನ ನೀವು ನಮ್ಮ ಭಾರತಕ್ಕೆ, ನಮ್ಮ ಕೇಂದ್ರ ಸರ್ಕಾರ ಭಾರತಕ್ಕೆ ಅಷ್ಟೊಂದು ಮಾಡಿದೆ. ಆದ್ದರಿಂದ ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀವಿ ಇನ್ನೊಂದು ಸಲ. ಏಕೆಂದ್ರೆ ವಿರುದ್ಧದ ಜನರಿಗೆ ಆಹಾರ ಆಗುವುದಕ್ಕಿಂತ ಮುಂಚೆನೆ ನಮ್ಮಲ್ಲಿರುವ ಅನೇಕ ತೊಡಕುಗಳನ್ನ ನಾವುಗಳು ತಿದ್ದುಕೊಳ್ಳೋಣ. ಆದ್ದರಿಂದ ನಮ್ಮ ಕೇಂದ್ರ ಸರ್ಕಾರದವರು ತಂದಿರುವ ಅನೇಕ ಕಾನೂನುಗಳನ್ನ ಮತ್ತೆ ಪರಿಶೀಲನೆ ಮಾಡಬೇಕು. ಏಕೆಂದ್ರೆ ನೀವು ಮಾಡ್ತಾ ಇರುವ ಜನೋಪಯೋಗಿ ಸೇವೆಗಳು ನಿರಂತರವಾಗಿ ನಮ್ಮ ಭಾರತದ ಜನಕ್ಕೆ ದೊರಕುವಂತಾಗಬೇಕು ಅನ್ನೋದು ನಮ್ಮೆಲ್ಲ ಶ್ರೀಪೀಠದ ಇಚ್ಛೆ. ಅದಕ್ಕೋಸ್ಕರ ನಿಮಗೆ ಶುಭಾಶೀರ್ವಾದಗಳನ್ನ ಮಾಡುತ್ತಾ ಇನ್ನೂ ಹೆಚ್ಚಿನ ದಕ್ಷತೆಯಿಂದ ನೀವುಗಳು ನಮ್ಮ ಭಾರತಕ್ಕೋಸ್ಕರ ಮತ್ತು ನಮ್ಮ ಇಡೀ ನಮ್ಮ 140 ಕೋಟಿ ಜನರ ಪ್ರಜೆಗಳ ಸೇವೆಯನ್ನ ಅನವರತವಾಗಿ ಮಾಡ್ತಾ ಇದ್ದೀರಾ. ಇಂತಹ ಸೇವೆ ಪ್ರತಿಯೊಬ್ಬರಿಗೂ ಸಹ ತಲುಪುವಂತಾಗಬೇಕು. ಪ್ರತಿಯೊಬ್ಬ ಬಡಮಟ್ಟದಲ್ಲೂ ಸಹ ಎಲ್ಲ ಬಡವರ್ಗದವರು ಸಹ ಮುಂದುವರಿಯಂತಹ ಕಾನೂನುಗಳು ಬರಬೇಕು ಅಂತನ್ನೋದು ನಮ್ಮೆಲ್ಲರ
ಇಚ್ಛೆ ಆಗಿದೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ನಂತರ ಈ ಶನಿಯ ಹಿಮ್ಮುಖ ಚಲನೆ ವಿಶೇಷವಾಗಿ ನಮ್ಮ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಏನಂತಂದ್ರೆ ಬಡ್ಡಿ ದರಗಳು, ಅಂದ್ರೆ ರೆಪೋ ಸಿಸ್ಟಮ್ ಅಂತಂದು ಹೇಳ್ತೀವಿ. ಅಂದ್ರೆ ಬಡ್ಡಿ ದರಗಳಲ್ಲಿ ಏರಿಳಿತಗಳು, ಮತ್ತೆ ಹಣದುಬ್ಬರದಲ್ಲಿ ಮತ್ತು ವ್ಯಾಪಾರದ ನೀತಿಗಳಲ್ಲಿ ಮತ್ತು ತೈಲ ಮತ್ತು ಇಂಧನ ಬೆಲೆಗಳಲ್ಲೂ ಸಹ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಜಾಗತಿಕ ಬೇಡಿಕೆ ಮತ್ತು ಪೂರೈಕೆಯ ಮೇಲೂ ಸಹ ಇದರ ಹಿಮ್ಮುಖ ಚಲನೆಯಿಂದ ಪರಿಣಾಮಗಳು ಸಹ ಉಂಟಾಗ್ತಾ ಬರುತ್ತೆ. ಇದಾದ ನಂತರ ನಮ್ಮ ಸಾಮಾಜಿಕವಾಗೂ ಸಹ ಈ ಶನಿಯ ಹಿಮ್ಮುಖ ಚಲನೆ ಪರಿಣಾಮ ಬೀರಬಹುದಾ? ಹೌದು, ಖಂಡಿತ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಜನರು ಆತ್ಮ ಪರಿಶೀಲನೆಗೆ ಒಲವನ್ನ ತೋರಬಹುದು ಈ ಸಮಯದಲ್ಲಿ. ನೋಡಿ, ಇಂದಿನಿಂದ ಡಿಸೆಂಬರ್ ಮುಗಿಯವರೆಗೂ ಸಹಿತನು ಆತ್ಮ ಪರಿಶೀಲನೆಗೆ ಒಳಗಾಗ್ತಾ ಹೋಗ್ತಾರೆ. ಆದ್ದರಿಂದ ಆದಷ್ಟು ಕೇಂದ್ರ ಸರ್ಕಾರ ತಮ್ಮ ನಡೆಯನ್ನ ಅತ್ಯಂತ ಜನಪ್ರಿಯವಾಗಿ ಇಟ್ಟು ಸತ್ಯ ಶುದ್ಧತೆಯಿಂದ ಇಟ್ಟಾಗ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಬಲವು ಮತ್ತು ಗೌರವಗಳು ಸಹ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಜನರಿನಲ್ಲಿ ಶಿಸ್ತು ಮತ್ತು ಜವಾಬ್ದಾರಿಯ ಬಗ್ಗೆ ಚಿಂತನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕುಟುಂಬ, ಉದ್ಯೋಗ ಮತ್ತು ಆರ್ಥಿಕ ಯೋಜನೆಗಳನ್ನು ಸಹ ಮರುಪರಿಶೀಲಿಸುವಂತಹ ಮನೋಭಾವ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಈ ಶನಿಯ ಹಿಮ್ಮುಖ ಚಲನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ಖಂಡಿತ ಬೀರುತ್ತೆ ಅಂತಂದು ನಮ್ಮ ಕಾಲಜ್ಞಾನ ಜ್ಯೋತಿಷ್ಯ ತಿಳಿಸ್ತಾ ಹೋಗುತ್ತೆ. ಇದರೊಳಗೆ ದೀರ್ಘಕಾಲೀನ ಯೋಜನೆಗಳು, ಅಂದ್ರೆ ಶನಿಯ ಹಿಮ್ಮುಖ ಚಲನೆ ಏನ್ ಕೊಡುತ್ತೆ? ಸಂಶೋಧನೆಯನ್ನ ಮತ್ತು ತಾಳ್ಮೆ ಮತ್ತೆ ದೀರ್ಘಕಾಲೀನಲ್ಲಿ ಯೋಜನೆಗಳನ್ನ ಅವಲಂಬಿಸುತ್ತೆ ಶನಿ ಹಿಮ್ಮುಖ ಚಲನೆ ಅಂತಂದ್ರೆ. ಅಂದ್ರೆ ಇಲ್ಲಿ ಹೊಸ ಹೊಸ ಸಂಶೋಧನೆಗಳು ಆಗೋದು, ತಂತ್ರಜ್ಞಾನಗಳ ಮರು ಪರಿಶೀಲನೆ ಆಗುವುದು ಮತ್ತು ಭದ್ರತಾ ವ್ಯವಸ್ಥೆಗಳ ಸುಧಾರಣೆ ಆಗಬಹುದು. ಹೀಗೆ ಅನೇಕ ಅನುಕೂಲಕರ ಪ್ರಗತಿಗಳು ಉಂಟಾಗ್ತಾ ಬರುತ್ತೆ. ಇನ್ನ ಕೃಷಿಯ ಮೇಲೆ ರೈತರು ಎಚ್ಚರಿಕೆಯಿಂದ ಈ ಸಮಯದಲ್ಲಿ ತಮ್ಮ ಬೆಳೆಗಳ ಬಗ್ಗೆ ಪ್ಲಾನ್ ಅನ್ನ ಮಾಡಬೇಕು, ಅಂದ್ರೆ ಯೋಜನೆಗಳನ್ನ ಮಾಡ್ಕೋಬೇಕು. ನಂತರ ಶನಿಯ ಅಂದ್ರೆ ನಮ್ಮ ಕರ್ನಾಟಕದ ಮೇಲಿನ ಅಕ್ಷಾಂಶ ಮತ್ತು ರೇಖಾಂಶದಿಂದ ನೋಡಿದಾಗ ನೀರಿನ ಸಂರಕ್ಷಣೆಯನ್ನು ಮಾಡುವುದು, ಆ ಸಂರಕ್ಷಣೆಯನ್ನ ಮಾಡಿರುವ ನೀರಿನ ಮೇಲೆ ಬೆಳೆಯನ್ನ ಬೆಳೆಯುವುದರ ಬಗ್ಗೆ ಯೋಜನೆಯನ್ನ ಇಂದಿನಿಂದಲೇ ಸಹ ರೈತಾಪಿ ವರ್ಗದವರು ಪರಿಶೀಲನೆಯನ್ನ ಮಾಡ್ತಾ ಬರಬೇಕು. ಅದರ ನಂತರ ಮಣ್ಣಿನ ಪರೀಕ್ಷೆಯನ್ನ, ನೀರಿನ ನಿರ್ವಹಣೆಗಳು ಮತ್ತು ಉತ್ತಮವಾದ ಬೀಜಗಳ ಬಗ್ಗೆ ತಾವುಗಳು ಆಯ್ಕೆ ಅತ್ಯುತ್ತಮವಾಗಿ ಬೇಕು, ಇಲ್ಲ ಅನೇಕ ರೈತರು ನಷ್ಟವನ್ನು ಹೊಂದಬಹುದು ಅಂತಂದು ಸಹ ತಿಳಿಸ್ತಾ ಇದೆ. ಇನ್ನ ಆಧ್ಯಾತ್ಮಿಕ ಕ್ಷೇತ್ರದ ಮೇಲೆಯೂ ಸಹ ಶನಿಯ ಹಿಮ್ಮುಖ ಚಲನೆ ಕೊಡ್ತಾ ಹೋಗ್ತಾನೆ. ಏಕೆಂದ್ರೆ ಕಾಲಜ್ಞಾನದ ಪ್ರಕಾರ ಆತ್ಮಾವಲೋಕನಗಳು ಈ ಆಧ್ಯಾತ್ಮಿಕರ ಚಿಂತನೆಯಲ್ಲಿ ನಡೀತಾ ಹೋಗ್ತವೆ ಮತ್ತು ಜಪ, ಧ್ಯಾನ, ದಾನ, ಸೇವೆಗಳು ಸಹ ಮತ್ತು ಅನೇಕ ಧಾರ್ಮಿಕ ಕಾರ್ಯಗಳು ಸಹ ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ ಹೆಚ್ಚಾಗಿ ನಡೀತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಏಕೆಂದ್ರೆ ಅನೇಕ ರೀತಿಯಿಂದ ಶನಿಯ ಹಿಮ್ಮುಖ ಚಲನೆಯಿಂದ ಭೂಕಂಪನಗಳು, ಆರ್ಥಿಕ ಬಿಕ್ಕಟ್ಟುಗಳು, ಯುದ್ಧಗಳು, ಹೆಚ್ಚಿನ ರೀತಿಯಿಂದ ಭೂಕಂಪನಗಳು, ಜ್ವಾಲಾಮುಖಿ, ಸುನಾಮಿ, ಚಂಡಮಾರುತದಂತಹ ಭೀತಿಗಳು ಸಹ ಉಂಟಾಗ್ತಾ ಬರುತ್ತೆ. ಮತ್ತು ಇನ್ನು ಹೆಚ್ಚಾಗಿ ಒಂದು ನಿಮಗೆ ತಿಳಿಸೋದೇನಂತಂದ್ರೆ ಈ ಶೇರ್ ಮಾರ್ಕೆಟ್ ಅಂತಂದು ಸಹ ನೀವುಗಳು ಎಲ್ಲ ಕೆಲವೊಂದು ಮಾಡ್ತಾ ಇರ್ತೀರ. ಅಂದ್ರೆ ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ ಅನೇಕ ವಿಪರೀತಿಯಿಂದ ನಷ್ಟಗಳು ಸಹ ಉಂಟಾಗಬಹುದು. ಷೇರು ಮಾರುಕಟ್ಟೆನಲ್ಲಿ ಅನೇಕ ರೀತಿಯಿಂದ ತಲ್ಲಣಗಳು, ಅಂದ್ರೆ ನಾವು ಅನಿಶ್ಚಿತತೆ ಅಂತಂದು ಹೇಳ್ತೀವಿ, ಅಂದ್ರೆ ಅಷ್ಟು ಲಾಸ್ ಅನ್ನ ಅನುಭವಿಸಬಹುದು ಅಂತಂದು ಹೇಳ್ತದೆ. ಅಂದ್ರೆ ನೀವುಗಳು ಯಾರು ಶೇರ್ ಮಾರುಕಟ್ಟೆನಲ್ಲಿ ಇರ್ತೀರ ಅಂಥವು ದೀರ್ಘಾವಧಿಯ ಹೂಡಿಕೆಯ ಮೇಲೆ, ಅಂದ್ರೆ ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ ದೀರ್ಘಾವಧಿಯ ಹೂಡಿಕೆಯ ಮೇಲೆ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಅದು ಮಾತ್ರ ಲಾಭಗಳನ್ನ ಕೊಡ್ಬೋದು. ಹೊರತು ನೀವುಗಳು
ಅಲ್ಪಾವಧಿಯಲ್ಲಿ ಏನಾದರೂ ಈ ಶೇರ್ ಮಾರ್ಕೆಟ್ನಲ್ಲಿ ಅಂತಂದರೆ ಅದು ತುಂಬ ಲಾಸನ್ನು ಸಹ ನೀವು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಆದಷ್ಟು ನೋಡಿಕೊಂಡು ಮುಂದುವರಿಬೇಕು. ಮತ್ತು ಕೃಷಿ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮೇಲೆ, ನಂತರ ಭೂಮಿಗೆ ಸಂಬಂಧಪಟ್ಟ ಇದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ, ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಅದರೊಳಗೆ ದೀರ್ಘಕಾಲೀನ ಯೋಜನೆಗಳಿದ್ದರೆ ಮಾತ್ರ ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಅಂತಂದು ಸಹ ನಿಮಗೆ ತಿಳಿಸ್ತಾ ಇದ್ದೀವಿ. ಆದಷ್ಟೂ ಸಹ ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಸಹ ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚು ಮಾಡಬೇಕು. ಏಕೆಂದರೆ ಅನೇಕ ಹಿತಶತ್ರುಗಳ ಕಾಡಾಟ ಹೆಚ್ಚಾಗಿರುತ್ತದೆ ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ. ಆದ್ದರಿಂದ ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಅತ್ಯಂತ ಇನ್ನೂ ಹೆಚ್ಚನ್ನು ಮಾಡುವುದರಿಂದ ಸುರಕ್ಷತೆಯನ್ನು ಉಳಿಸಬಹುದು. ಮತ್ತು ಅದರ ನಂತರ ತಮ್ಮಲ್ಲಿರುವ ಆಡಳಿತದ ಗುಂಪಿನಲ್ಲಿ ಮತ್ತೆ ಆತ್ಮಾವಲೋಕನವನ್ನು ಮಾಡಿ ಹೊಸಬರಿಗೆ ನೀವುಗಳು ಅವಕಾಶವನ್ನು ನೀಡುವುದರಿಂದ ನಿಮ್ಮ ಕೀರ್ತಿ ಮತ್ತು ನಿಮ್ಮ ಹೆಸರು ಇನ್ನೂ ಅತ್ಯಂತ ಉಜ್ವಲವಾಗಿ ಬೆಳೀತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇನ್ನು ಈ ಶನಿಯ ಹಿಮ್ಮುಖ ಚಲನೆಯಿಂದ ನಮ್ಮ ಕೇಂದ್ರ ಸರ್ಕಾರಕ್ಕೆ ವಿಪರೀತವಾದ ಆಂತರಿಕ ಶತ್ರುಗಳ ಹೆಚ್ಚಾಗುವಂತಹ ಸೂಚನೆಗಳು ಕಾಣಿಸ್ತಾ ಇರೋದ್ರಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರು ಆದಷ್ಟು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಇಡಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ಏಕಂತಂದರೆ ಪ್ರತಿಯೊಂದು ಆಂತರಿಕ ವಿರೋಧಿಗಳು, ಏಕೆಂದರೆ ನಮ್ಮ ಭಾರತದ ಮೇಲೆ ಅನೇಕರು ಶತ್ರು ರಾಷ್ಟ್ರದವರು ನಮ್ಮ ಭಾರತದ ಒಳಗಿನ ಆಂತರಿಕ ಶತ್ರುಗಳನ್ನು ತಮ್ಮ ಸಾಧನೆಯನ್ನು ಮಾಡಲು ಅವರನ್ನು ಚೂ ಬಿಡ್ತಾ ಇದ್ದಾರೆ. ಏಕಂತಂದರೆ ಕಾಲಜ್ಞಾನದಲ್ಲಿ ಮತ್ತು ಗ್ರಹಗತಿಗಳ ಆಧಾರದಿಂದ ನೋಡಿದಾಗ ವಿಶೇಷವಾಗಿ ಆಂತರಿಕ ಶತ್ರುಗಳು ಹೆಚ್ಚಾಗ್ತಾ ಹೋಗ್ತಾರೆ. ಏಕೆಂದರೆ ಶನಿಯ ಹಿಮ್ಮುಖ ಚಲನೆ ಇದ್ದಾಗ ಮತ್ತು ರಾಹುವಿನ ಪ್ರಭಾವದಿಂದ, ಅಂದರೆ ಎದುರಾಳಿ ಶತ್ರು ರಾಷ್ಟ್ರದವರು ಏನಪ್ಪಾ ಅಂತಂದರೆ ನೇರವಾಗಿ ನಿಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲದಲ್ಲಿ ನಿಮ್ಮ ಹೆಸರಿಗೆ ಕಳಂಕವನ್ನು ತರಿಸಬೇಕು, ನಿಮ್ಮ ಸರ್ಕಾರಕ್ಕೆ ಕಳಂಕವನ್ನು ತರಿಸಬೇಕು. ಅಂದರೆ ಹೀಗಾಗಿ ಜನರ ಮನಸ್ಸಿನಲ್ಲಿ ಅಪನಂಬಿಕೆಯನ್ನು ಉಂಟು ಮಾಡುವ ರೀತಿ ಉಂಟಾಗಬೇಕು ಅಂತಂದು, ಅಂದರೆ ಬೇರೆಯ ರಾಷ್ಟ್ರದವರು ನೇರವಾಗಿ ಬಂದು, ಅಂದರೆ ಈ ದೇಶದ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಲೇ ಕೆಲವೊಂದು ಇಂತಹ ತಂತ್ರಗಾರಿಕೆಯನ್ನು, ಅಂದರೆ ಇವು ಕುತಂತ್ರಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ತಮಗೆ ಬೇಕಾದಂತಹ ನಮ್ಮ ದೇಶದಲ್ಲಿರುವ ಅನೇಕರನ್ನ ಇಂತಹ ಶತ್ರುಗಳನ್ನು ಉಂಟು ಮಾಡಿ ವಿನಾಕಾರಣ ನಿಮ್ಮ ಸರ್ಕಾರದ ಮೇಲೆ ಗೂಬೆಗಳು ಕುಂಡ್ರಿಸ್ಬೇಕು, ಅಂದರೆ ಅಪವಾದಗಳು ಉಂಟಾಗಬೇಕು ಅಂತಂದು ಅದರೊಳಗೂ ಸಹಿತನು ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸೂತ ಏನಾಗ್ತಾ ಇರತ್ತಂತಂದ್ರೆ ತೊಳಲಾಟದಲ್ಲಿರುತ್ತೆ. ಆದ್ದರಿಂದ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನೀವು ಮರುಪರಿಶೀಲನೆಯನ್ನ ಮಾಡಬೇಕು. ಆತ್ಮಾವಲೋಕನಗಳನ್ನ ಪ್ರತಿಯೊಂದು ಸರ್ಕಾರದ ಕಾನೂನುಗಳಿರಲಿ, ಶಾಸನಗಳಿರಲಿ, ತಾವುಗಳು ಮಾಡುವ ಪ್ರತಿಯೊಂದು ಕಾರ್ಯಗಳು ಸಹ ನಿಜವಾದ ಭಾರತದಲ್ಲಿರುವ ತಳಮಟ್ಟದ ಜನರಿಂದ ಅದು ಉಪಯೋಗ ಆಗುತ್ತದೆಯಾ? ಪ್ರತಿಯೊಂದು ಅಂತಹ ನೀವು ಪ್ರಸಿದ್ಧ ಕಾರ್ಯಗಳನ್ನು ಹಿಂದಿನಿಂದಲೂ ಮಾಡ್ತಾ ಬಂದಿದ್ದೀರಾ, ಮುಂದೆನೂ ಸಹ ಮಾಡ್ತೀರಾ ಅಂತಂದು ಸಹ ನಾವು ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಪ್ರತಿಯೊಂದು ಕ್ಷೇತ್ರನೂ ಸಹ ನೀವು ಎಚ್ಚರಿಕೆಯಿಂದ ಇಟ್ಟಾಗ ಇನ್ನೂ ನಿಮ್ಮ ಕೀರ್ತಿ ಅಜರಾಮರವಾಗಿ ಬೆಳೀತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಯಾರಾದರೂ ಶಿಷ್ಯಂದಿರಿದ್ದರೆ ಈ ಸಂದೇಶವನ್ನ ಕೇಂದ್ರದವರೆಗೂ ಸಹ ತಿಳಿಸಿ ಅಂತಂದು ಸಹ ತಿಳಿಸ್ತಾ ಇದ್ದೀವಿ. ಏಕೆಂತಂದ್ರೆ ಸದಾ ಧರ್ಮದ ಮಾರ್ಗದಲ್ಲಿ ಇರುವವರಿಗೆ ಶ್ರೀಪೀಠದ ಆಶೀರ್ವಾದ ಸದಾ ಎಲ್ಲರಿಗೂ ಸಹ ತಲುಪಲಿ, ಎಲ್ಲರಿಗೂ ಸಹ ಒಳಿತಾಗಲಿ ಎಂಬ ಆಶೆ ನಮ್ಮದಾಗಿದೆ. ಎಲ್ಲರಿಗೂ ಸಹ ಒಳಿತಾಗಲಿ, ಇನ್ನೂ ಕೇಂದ್ರ ಸರ್ಕಾರ ಇನ್ನೂ ಉತ್ತಮವಾಗಿ ಕೆಲಸವನ್ನ ಮಾಡಲಿ ಅಂತಂದು ಸಹ ಆಶೀರ್ವಾದವನ್ನ ನೀಡುತ್ತಾ
ಈ ಶನಿಯ ಹಿಮ್ಮುಖ ಚಲನೆಯಿಂದ ನಮ್ಮ 12 ರಾಶಿಗಳ ಮೇಲೆ ಯಾವ ರೀತಿಯಿಂದ ಪರಿಣಾಮವನ್ನ ಬೀರಬಹುದು, ಯಾವ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಬರ್ತೀನಿ. ಮೇಷರಾಶಿ. ಶನಿಯ ಹಿಮ್ಮುಖ ಚಲನೆಯಲ್ಲಿ ಮೇಷರಾಶಿಯವರಿಗೆ ಒಂದು ಸಂದೇಶ ಏನಂತಂದ್ರೆ, ಕೆಲಸಗಳಲ್ಲಿ ವಿಳಂಬವಾಗಬಹುದು ಹೊರತುನು ನಿಮ್ಮ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇದರ ಅರ್ಥ ಅನೇಕ ವಿಘ್ನಗಳು ನಿಮ್ಮ ಕೆಲಸದಲ್ಲಿ ಎದುರಾಗ್ತಾ ಹೋಗ್ತವೆ. ಆದ್ರೂ ಸಹ ಯಾವ ರೀತಿಯಿಂದನೂ ಸಹ ಧೈರ್ಯವನ್ನ ಕಳೆದುಕೊಳ್ಳಬೇಡಿ. ಆದ್ದರಿಂದ ಶ್ರೀಪೀಠದ ಒಂದು ಸಂದೇಶ ಎಂತಂದ್ರೆ, ಮೇಷರಾಶಿಯವರಿಗೆ ಧೈರ್ಯವನ್ನ ಎಂದಿಗೂ ಕಳೆದುಕೊಳ್ಳಬೇಡಿ. ಶನಿ ನಿಮ್ಮನ್ನ ಪರೀಕ್ಷಿಸ್ತಾನೆ ಹೊರತು ನಿಮ್ಮ ಪರಿಶ್ರಮವನ್ನ ಎಂದಿಗೂ ವ್ಯರ್ಥಗೊಳಿಸೋಲ್ಲ ಅನ್ನೋದನ್ನು ಸಹ ತಿಳಿಸುತ್ತಾ, ನೀವು ಮಾಡುವ ಸಕಲ ಪ್ರಯತ್ನಗಳು ಖಂಡಿತ ಯಶಸ್ಸನ್ನ ನೀಡುತ್ತೆ ಅಂತಂದು ಸಹ ತಿಳಿಸುತ್ತಾ, ಗುರುವಿನ ಮಾರ್ಗದರ್ಶನದಲ್ಲಿ ಸದಾ ನೀವು ನಡೆಯುವುದರಿಂದ, ಇಷ್ಟಕಾಮೇಶ್ವರಿಯ ಸೇವೆಯನ್ನ ಮಾಡುವುದರಿಂದ, ಗುರು ಆಜ್ಞೆಯನ್ನ ಪರಿಪಾಲನೆಯನ್ನ ಮಾಡುವುದರಿಂದ ಸಕಲ ಕಾರ್ಯದಲ್ಲೂ ಸಹ ಜಯವನ್ನ ಪಡಿತೀರಾ ಅನ್ನೋದನ್ನು ಸಹ ಶುಭಾಶೀರ್ವಾದವನ್ನ ತಿಳಿಸ್ತಾ ಇದ್ದೀವಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಣಕಾಸಿನಲ್ಲಿ ಸಂಯಮ ಅಗತ್ಯ. ವೃಷಭ ರಾಶಿಯವರು ಆದಷ್ಟು ಜಾಗರೂಕತೆಯನ್ನ ವಹಿಸಬೇಕು. ಏಕೆಂತಂದ್ರೆ ಶ್ರೀಪೀಠದಿಂದ ವೃಷಭ ರಾಶಿಯವರಿಗೆ ಸಂದೇಶ ಏನಂತಂದ್ರೆ, ಸಂಪತ್ತು ಧರ್ಮದೊಂದಿಗೆ ಸೇರಿದಾಗ ಮಾತ್ರ ಶಾಶ್ವತವಾಗುತ್ತೆ. ಏಕೆಂದ್ರೆ ಧರ್ಮದಿಂದ ನೀವು ಈ ಸಮಯದಲ್ಲಿ ನಡೆದಾಗ ವೃಷಭ ರಾಶಿಯವರು ಖಂಡಿತ ಯಶಸ್ಸನ್ನ ಪಡಿತಾ ಬರ್ತೀರಾ ಅನ್ನೋದನ್ನು ಸಹ ತಿಳಿಸ್ತಾ, ಆದಷ್ಟು ಗುರುಗಳ ಸೇವೆಯನ್ನ ಮಾಡಿ, ಗುರುಗಳ ಪಾದ ಪೂಜೆಯನ್ನ ಮಾಡುವುದರಿಂದ, ಗುರುಗಳ ಸಲಹೆಯಂತೆ ನೀವು ನಡೆಯುವುದರಿಂದ ಉತ್ತಮವಾದ ಕೀರ್ತಿಯನ್ನ ಪಡಿತೀರಾ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿರ್ಧಾರಗಳಲ್ಲಿ ಗೊಂದಲಗಳು ಹೆಚ್ಚಾಗ್ತಾ ಹೋಗ್ತವೆ. ಅಂದ್ರೆ ಯಾವುದೇ ಒಂದು ಪ್ಲಾನ್ನ ಇದೆ ಅಂತಂದು ಒಂದೇ ದಾರಿನಲ್ಲಿ ಹೋಗ್ಲಿಕ್ಕೆ ಗೊಂದಲಗಳು ಹೆಚ್ಚಾಗ್ತಾ ಹೋಗ್ತವೆ. ಆದ್ದರಿಂದ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದನ್ನೇ ಗುರುವಾಕ್ಯವನ್ನ ಈ ಸಮಯದಲ್ಲಿ ನೀವು ಪರಿಪಾಲನೆಯನ್ನ ಮಾಡಬೇಕು. ಅಪ್ ಟು ಡಿಸೆಂಬರ್ ವರೆಗೂ ಸಹ ಮಿಥುನ ರಾಶಿಯವರು ಮನಸ್ಸು ಸ್ಥಿರವಾದರೆ ಮಾರ್ಗ ಸ್ಪಷ್ಟವಾಗುತ್ತೆ. ಪ್ರತಿಯೊಂದು ನಿರ್ಧಾರಕ್ಕೂ ಮುನ್ನ ಗುರುವಿನ ಪ್ರಾರ್ಥನೆಯನ್ನ ಮಾಡಿ ಅನ್ನೋದನ್ನು ಸಹ ಶ್ರೀಪೀಠದಿಂದ ಮಿಥುನ ರಾಶಿಯವರಿಗೆ ತಿಳಿಸ್ತಾ ಇದ್ದೀವಿ. ಆದಷ್ಟು ಸಹ ಗುರುಗಳ ಸೇವೆಯನ್ನ ಮಾಡುವುದು, ಇಷ್ಟಕಾಮೇಶ್ವರಿಯ ಸ್ಮರಣೆಯನ್ನ ಮಾಡುವುದು, ಇಷ್ಟಕಾಮೇಶ್ವರಿಯ ಅಷ್ಟೋತ್ತರ ಸಹಸ್ರನಾಮಾದಿಗಳನ್ನ ಪಾರಾಯಣವನ್ನ ಮಾಡುವುದರಿಂದ ಮಿಥುನ ರಾಶಿಯವರಿಗೆ ಎಲ್ಲ ದೋಷಗಳು ಸಹ ಪರಿಹಾರಗಳು ಉಂಟಾಗ್ತಾ ಬರುತ್ತೆ. ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ಸಮಯದಿಂದ ಡಿಸೆಂಬರ್ ವರೆಗೂ ಸಹ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗ್ತಾ ಬರುತ್ತೆ. ಅನಾವಶ್ಯಕವಾಗಿ ಅನೇಕ ಜವಾಬ್ದಾರಿಗಳೇ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಅದಕ್ಕೋಸ್ಕರನೇ ಶ್ರೀಪೀಠದಿಂದ ಈ ಕರ್ಕ ರಾಶಿಯವರಿಗೆ ಸಂದೇಶ ಏನಂತಂದ್ರೆ, ಕುಟುಂಬ ಮೊದಲ ದೇವಾಲಯ. ಪ್ರೀತಿ, ತಾಳ್ಮೆ, ಕ್ಷಮೆ ಇವುಗಳಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಂದನೂ ಸಹ ಪರಿಹಾರಗಳು ಉಂಟಾಗ್ತಾ ಬರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಗುರುಗಳ ಮಾರ್ಗದರ್ಶನ ಅತ್ಯವಶ್ಯಕ. ಗುರುಗಳ ಸೇವೆಯನ್ನ ಮಾಡಿ, ಇಷ್ಟಕಾಮೇಶ್ವರಿಗೆ ವಸ್ತ್ರದಾನಾದಿಗಳನ್ನ ಮಾಡುವುದರಿಂದ ಬರುವ ಎಲ್ಲ ಸಮಸ್ಯೆಗಳಿಂದ ಪಾರಾಗ್ತಾ ಬರ್ತೀರಾ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಶನಿಯ ಹಿಮ್ಮುಖ ಚಲನೆಯಿಂದ ನಿಮ್ಮ ನಾಯಕತ್ವಕ್ಕೆ ಹೆಚ್ಚಿನ ಪರೀಕ್ಷೆಯ ಸಮಯ ಅಂತಂದ್ರೂ ತಪ್ಪಾಗಲ್ಲ. ಯಾಕಂತಂದ್ರೆ ಎಂತೆಂತಹ ಸಮಸ್ಯೆಗಳು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ಅಂದ್ರೆ ಯಾವುದೇ ಒಂದು ಕಾರ್ಯವನ್ನ ಕೈಗೊಂಡಾಗ ಅನೇಕ ರೀತಿಯಿಂದ ವಿಘ್ನಗಳು ಸಹ ಎದುರಾಗ್ತಾ ಹೋಗ್ತವೆ. ಆದ್ದರಿಂದ ನಿಮ್ಮ ಈ ನಾಯಕತ್ವಕ್ಕೆ ಇದು ದೊಡ್ಡ ಸವಾಲಿನ ಸಮಯ ಆಗುತ್ತೆ. ಆದ್ದರಿಂದ
ಶ್ರೀಪೀಠದ ಸಂದೇಶ, ಪರಿಹಾರದ ಸಂದೇಶ ಏನಂತಂದ್ರೆ ಅಧಿಕಾರಕ್ಕಿಂತಲೂ ಸಹ ವಿನಯ ದೊಡ್ಡದು. ವಿನಯದಿಂದ ಯಾರು ನಡ್ಕೊಂತಾರೋ ಅಂಥವರು ಶನೈಶ್ವರಿಗೆ ಪ್ರೀತಿ ಉಂಟಾಗುತ್ತೆ. ಅಂಥವರಿಗೆ ಶನೈಶ್ವರ ಸ್ವಾಮಿ ಅನುಗ್ರಹ ಆಶೀರ್ವಾದವನ್ನ ಮಾಡ್ತಾನೆ ಅಂತಂದು ಸಹ ಶಾಸ್ತ್ರಗಳು ತಿಳಿಸ್ತಾ ಇರೋದ್ರಿಂದ ಆದಷ್ಟೂ ಸಹ ನಮ್ಮ ಅಹಂಕಾರಾದಿಗಳನ್ನ ತ್ಯಜಿಸೋಣ ಮತ್ತು ವಿನಯವನ್ನ ಜೀವನದಲ್ಲಿ ರೂಢಿಸಿಕೊಳ್ಳೋಣ ಅಂತಂದು ಸಹ ತಿಳಿಸುತ್ತಾ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಇಷ್ಟಕಾಮೇಶ್ವರಿಗೆ ಗಂಧದ ಸಮರ್ಪಣೆಯನ್ನ ಮಾಡುವುದರಿಂದ ಬರುವ ಎಲ್ಲ ಸಂಕಷ್ಟಗಳಿಂದ ಪಾರಾಗ್ತೀರಾ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಕನ್ಯಾ ರಾಶಿ, ಶನಿಯ ಹಿಮ್ಮುಖ ಚಲನೆಯಿಂದ ಕನ್ಯಾ ರಾಶಿಯಲ್ಲಿ ಉದ್ಯೋಗದಲ್ಲಿ ನಿಧಾನಗತಿ ಉಂಟಾಗ್ತಾ ಹೋಗುತ್ತೆ. ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನಿಧಾನಗತಿಗಳು ಉಂಟಾಗ್ತಾ ಹೋಗ್ತವೆ. ಆದ್ದರಿಂದ ಶ್ರೀಪೀಠದ ಸಂದೇಶ ಕನ್ಯಾ ರಾಶಿಗೆ ಏನಪ್ಪಾ ಅಂತಂದ್ರೆ ಯಾವುದಕ್ಕೂ ಸಹ ನೀವು ಎದುರೋದು ಬೇಡ, ಕುಗ್ಗೋದು ಬೇಡ. ಯಾಕಂದ್ರೆ ನಮ್ಮ ಈ ನಿಧಾನಗತಿಯಿಂದ ಸಣ್ಣ ಹೆಜ್ಜೆಗಳನ್ನ ನಾವು ಇಡ್ತಾ ಹೋದ್ರೇನೆ ಸಾಕು, ಮುಂದೆ ನಮ್ಮ ಯಶಸ್ಸಿನ ಬಾಗಿಲಿನ ಬಳಿ ನಾವು ಇರ್ತೀವಿ. ಅಂತಹ ಈ ಹಿಮ್ಮುಖ ಚಲನೆ ನಿಮಗೆ ಅನುಗ್ರಹವನ್ನ ಕೊಡ್ತಾ ಇದೆ. ಮುಂದೆ ದೊಡ್ಡ ಯಶಸ್ಸೇ ನಿಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಆದ್ರಿಂದ ನಾವುಗಳು ಸದಾ ಗುರುವಿನ ಸ್ಮರಣೆಯನ್ನ ಮಾಡಿ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ಇಷ್ಟಕಾಮೇಶ್ವರ ಜೊತೆಯಲ್ಲಿ ಗಣೇಶನ ಆರಾಧನೆಯನ್ನ ಮಾಡೋದರಿಂದ ಸಕಲ ಅನುಗ್ರಹ ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ಆಶೀರ್ವಾದ ಮಾಡ್ತಾ ಇದ್ದೀವಿ. ರಾಶಿ, ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ ತುಲಾ ರಾಶಿಯವರಿಗೆ ಸಂಬಂಧಗಳಲ್ಲಿ ಸಮತೋಲನ ಅಗತ್ಯ. ಅಂದ್ರೆ ಬ್ಯಾಲೆನ್ಸಿಂಗ್, ಅಂದ್ರೆ ಬರುವ ಅನೇಕ ಸಮಸ್ಯೆಗಳಿಂದ ಪರಿಹಾರಗಳು ಸಹ ಉಂಟಾಗ್ತಾ ಬರುತ್ತೆ. ಏನಪ್ಪಾ ಅಂತಂದ್ರೆ ಶ್ರೀಪೀಠದಿಂದ ತುಲಾರಾಶಿಯವರಿಗೆ ಸಂದೇಶ ಏನಂತಂದ್ರೆ ಕ್ಷಮೆ ಮತ್ತು ಪ್ರೀತಿ ಇರುವ ಮನೆಯಲ್ಲಿ ಶಾಂತಿ ಖಂಡಿತ ನೆಲೆಸುತ್ತೆ. ಮಾತಿಗಿಂತ ಮೃದು ಹೃದಯವೇ ದೊಡ್ಡದು. ಆದ್ದರಿಂದ ಆದಷ್ಟು ತುಲಾರಾಶಿಯವರು ಗುರುಗಳ ಸೇವೆಯನ್ನ ಮಾಡುವುದು, ಗುರುಗಳ ಮಾರ್ಗದರ್ಶನದಂತೆ ನಡೆಯುವುದು ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ಯಾಕಂದ್ರೆ ಸದಾ ಗುರುವಿನ ಮಾರ್ಗದರ್ಶನದಲ್ಲಿ ಈ ಹಿಮ್ಮುಖ ಚಲನೆಯಲ್ಲಿ ನಡೆದಾಗ ಬರುವ ಎಲ್ಲ ಅಪಾಯಗಳಿಂದ ನೀವು ಪಾರಾಗ್ತೀರಾ ಅನ್ನೋದನ್ನು ಸಹ ತಿಳಿಸುತ್ತಾ ಇಷ್ಟಕಾಮೇಶ್ವರಿಯ ಸೇವೆಯನ್ನ ಮಾಡೋದು, ಇಷ್ಟಕಾಮೇಶ್ವರಿಗೆ ಬಿಲ್ವದಿಂದ ಅರ್ಚನೆಯನ್ನ ಮಾಡೋದರಿಂದ ಬರುವ ಎಲ್ಲ ಅಪಾಯಗಳಿಂದ ಪಾರಾಗಿ ನಿಮ್ಮ ಇಷ್ಟಾರ್ಥಿಗಳು ನೆರವೇರಿಸ್ತವೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ವೃಶ್ಚಿಕ ರಾಶಿ, ಶನಿಯ ಹಿಮ್ಮುಖ ಚಲನೆಯಿಂದ ವೃಶ್ಚಿಕ ರಾಶಿಯವರಿಗೆ ಇದು ಸುಸಮಯವಾಗಿದೆ. ಆತ್ಮಬಲ ಹೆಚ್ಚಿಸುವ ಕಾಲ ಆಗಿದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಜಯವನ್ನ ಕಾಣುವಂತಹ ಕಾಲ ಕೂಡು ಬರ್ತಾ ಇದೆ. ಆದ್ದರಿಂದ ಖಂಡಿತ ಈ ವಿಜಯ ಶ್ರೀಪೀಠದಿಂದ ನಿಮಗೆ ಸಂದೇಶ ಏನಂತಂದ್ರೆ ನಿಜವಾದ ವಿಜಯ ಏನಪ್ಪಾ ಅಂತಂದ್ರೆ ತನ್ನನ್ನ ತಾನು ಗೆದ್ದು ತನ್ನಲ್ಲಿರುವ ಭಯವನ್ನ ಗೆದ್ದವನು ಮತ್ತು ದೇವರಲ್ಲಿ ಮತ್ತು ಗುರುವಿನಲ್ಲಿ ಅಚಲವಾದ ವಿಶ್ವಾಸವನ್ನ ಇಟ್ಟವನು ಖಂಡಿತ ಅವನು ನಿಜವಾದ ವಿಜಯವನ್ನ ಪಡಿತಾನೆ ಅನ್ನೋದನ್ನು ಸಹ ಶ್ರೀಪೀಠದಿಂದ ತಿಳಿಸ್ತಾ ವೃಶ್ಚಿಕ ರಾಶಿಯವರು ಇದರಿಂದ ಏನಪ್ಪಾ ಅಂತಂದ್ರೆ ಸದಾ ಗುರುವಿನ ಸ್ಮರಣೆ ಮತ್ತು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಾಗ ಇನ್ನೂ ಅತಿ ಹೆಚ್ಚಿನ ಸ್ಥಾನಕ್ಕೆ ನೀವು ಕೊಂಡೊಯ್ಯುತ್ತೆ ಆ ಮಾರ್ಗದರ್ಶನ. ಆದ್ದರಿಂದ ಗುರುವಿನ ಮಾರ್ಗದರ್ಶನ ಜೊತೆಯಲ್ಲಿ ಇಷ್ಟಕಾಮೇಶ್ವರಿಗೆ ಪಂಚಾಮೃತ ಅಭಿಷೇಕಾದಿಗಳನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲ ಪ್ರಾಪ್ತಿಯನ್ನು ಸಹ ಪಡಿತಾ ಹೋಗ್ತೀರಾ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ಈಡೇರ್ತಾ ಹೋಗುತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಈ ಶನಿ ಹಿಮ್ಮುಖ ಚಲನೆಯಲ್ಲಿ ವಿಶೇಷವಾಗಿ ಧರ್ಮ ಮತ್ತು ವಿದ್ಯೆಯಲ್ಲಿ ಪ್ರಗತಿಯನ್ನ ಉಂಟು ಮಾಡ್ತಾ ಬರ್ತಾನೆ. ಶ್ರೀಪೀಠದಿಂದ ಧನುಸ್ಸು ರಾಶಿಯವರಿಗೆ ವಿಶೇಷ ಸಂದೇಶ ಏನಂತಂದ್ರೆ ಜ್ಞಾನವೇ ಶ್ರೇಷ್ಠ ಸಂಪತ್ತು,
ಇಡೀ ಜಗತ್ತಿನಲ್ಲಿ ಜ್ಞಾನವೇ ಶ್ರೇಷ್ಠವಾದ ಸಂಪತ್ತು. ಪ್ರತಿದಿನ ನಾವು ಒಂದು ಉತ್ತಮ ಗ್ರಂಥವನ್ನ ಓದಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ಸಹ ತಿಳಿಸುತ್ತಾ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಇಷ್ಟಕಾಮೇಶ್ವರಿಗೆ ತುಳಸಿಯ ಅರ್ಚನೆಯನ್ನ ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ಪಾರಾಗ್ತೀರಾ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಮಕರ ರಾಶಿ, ಶನಿಯ ಹಿಮ್ಮುಖ ಚಲನೆ ಮಕರ ರಾಶಿಯವರಿಗೆ ನಿಜವಾದ ವಿಜಯವನ್ನ ತಂದುಕೊಡ್ತಾ ಹೋಗುತ್ತೆ. ಏಕಂತಂದ್ರೆ ಶ್ರೀಪೀಠದಿಂದ ಮಕರ ರಾಶಿಯವರಿಗೆ ವಿಶೇಷ ಸಂದೇಶ ಏನಂತಂದ್ರೆ, ಶನಿ ಶಿಕ್ಷಕ, ಅವನು ನ್ಯಾಯಮೂರ್ತಿ, ನ್ಯಾಯಾಧೀಶನಾಗಿದ್ದಾನೆ. ಆದ್ದರಿಂದ ಶನಿ ಯಾವತ್ತೂ ನಿಮಗೆ ಶತ್ರು ಅಲ್ಲ. ಆದ್ದರಿಂದ ನಿಮಗೆ ಮುಂದೆ ಖಂಡಿತವಾದ ಉತ್ತಮವಾದ ಸ್ಥಾನವನ್ನ ನೀಡ್ತಾ ಇದ್ದಾನೆ ಅನ್ನೋದನ್ನು ಸಹ ತಿಳಿಸುತ್ತಾ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನ ಕೊಡಲಿಕ್ಕೆ ಅವನು ಪ್ರಾರಂಭವನ್ನ ಮಾಡಿದ್ದಾನೆ ಅದನ್ನು ಸಹ ತಿಳಿಸುತ್ತಾ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಇಷ್ಟಕಾಮೇಶ್ವರಿಗೆ ವಿಶೇಷವಾಗಿ ಅರಿಶಿಣದ ಅಭಿಷೇಕವನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ಶನಿಯ ಹಿಮ್ಮುಖ ಚಲನೆಯಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಬಂದು ಕುಳಿತುಕೊಳ್ಳಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ಜೀವನದಲ್ಲಿ ಶಿಸ್ತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಶ್ರೇಷ್ಠವಾದದ್ದು. ನಿಮಗೆ ಶ್ರೀಪೀಠದಿಂದ ಸಂದೇಶ ಏನಂತಂದ್ರೆ, ಸಮಾಜ ಸೇವೆಯೇ ಗುರು ಸೇವೆಯೇ ಶ್ರೇಷ್ಠವಾದ ಪೂಜೆ. ನಿಮ್ಮ ಕೈಗಳಿಂದ ಇತರರ ಬದುಕಿನಲ್ಲಿ ಬೆಳಕನ್ನ ಮೂಡಿಸುವುದರಿಂದ ನಿಮ್ಮ ಪ್ರಾರಬ್ಧ ಕರ್ಮಾದಿಗಳು ಸಹ ಪರಿಹಾರವನ್ನ ಉಂಟು ಮಾಡುತ್ತೆ ಅಂತಂದು ಸಹ ತಿಳಿಸ್ತಾ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ಗುರು ಆಜ್ಞೆಯನ್ನ ಪರಿಪಾಲನೆಯನ್ನ ಮಾಡಿ ಇಷ್ಟಕಾಮೇಶ್ವರಿಯ ಮಹಾಯಾಗಾದಿಗಳನ್ನ ಮಾಡುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ನೆರವೇರ್ತಾ ಹೋಗ್ತವೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಮೀನರಾಶಿ, ಶನಿಯ ಹಿಮ್ಮುಖ ಚಲನೆ ಮೀನರಾಶಿಯಲ್ಲಿ ಸಹ ಉಂಟಾಗ್ತಾ ಇರೋದ್ರಿಂದ ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತವಾದ ಪ್ರಗತಿಯನ್ನು ನೀವು ಕಾಣ್ತಾ ಬರ್ತೀರಾ. ಧಾರ್ಮಿಕ ಕಾರ್ಯಗಳನ್ನ ಇನ್ನೂ ಹೆಚ್ಚಾಗಿ ಮಾಡ್ತಾ ಬರ್ತೀರಾ ಅನ್ನೋದನ್ನು ಸಹ ತಿಳಿಸುತ್ತಾ ಸದಾ ಆಧ್ಯಾತ್ಮಿಕತೆ ಮತ್ತು ದೈವದೊಂದಿಗೆ ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ ಶ್ರೀಪೀಠದಿಂದ ಮೀನರಾಶಿಯವರಿಗೆ ಒಂದು ಸಂದೇಶ ಏನಂತಂದ್ರೆ, ಭಕ್ತಿ ಇರುವ ಹೃದಯಕ್ಕೆ ಯಾವ ಸಂಕಷ್ಟವೂ ಶಾಶ್ವತವಲ್ಲ. ನಾಮಸ್ಮರಣೆಗೆ ನಿಮ್ಮ ದೊಡ್ಡ ಶಕ್ತಿಯಾಗಲಿ. ಆ ಗುರುವಿನ ನಾಮಸ್ಮರಣೆಗೆ ನಿಮಗೆ ದೊಡ್ಡ ಶಕ್ತಿಯಾಗಿ ಸದಾ ಶ್ರೀರಕ್ಷೆಯನ್ನ ಉಂಟು ಮಾಡುತ್ತೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ಇಷ್ಟಕಾಮೇಶ್ವರಿಗೆ ವಸ್ತ್ರದಾನವನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹ, ಆ ಜಗನ್ಮಾತೆಯ ಅನುಗ್ರಹ ಆಶೀರ್ವಾದಗಳು ದೊರಿತಾ ಹೋಗ್ತವೆ ಅನ್ನೋದನ್ನು ಸಹ ತಿಳಿಸ್ತಾ ಇದ್ದೀವಿ. ಇನ್ನ 12 ರಾಶಿಯವರೆಗೂ ಸಹ ಶ್ರೀಪೀಠದ ಒಂದು ಶುಭಾಶೀರ್ವಾದ ಏನಪ್ಪಾ ಅಂತಂದ್ರೆ, ಈ ಎಲ್ಲ 12 ರಾಶಿಯವರೆಗೂ ಸಹಿತನು ಶನಿ ನಿಮ್ಮನ್ನ ಭಯಪಡಿಸಲು ಎಂದಿಗೂ ಸಹ ಅವನು ಬರೋಲ್ಲ. ಏಕಪ್ಪ ಅಂತಂದ್ರೆ, ನಿಮ್ಮ ಕರ್ಮವನ್ನ ಪರಿಶುದ್ಧಗೊಳಿಸಿ ನಿಮ್ಮ ಜೀವನವನ್ನ ಉತ್ತಮಗೊಳಿಸಲು ಶನಿಯ ಬಂದು ಹೋಗ್ತಾನೆ ಅಂತೆ. ಸತ್ಯ, ಧರ್ಮ, ಸೇವೆ ಮತ್ತು ಭಕ್ತಿಯನ್ನ ಎಂದಿಗೂ ಸಹ ಪ್ರತಿಯೊಬ್ಬರೂ ಸಹ ಬಿಡಬೇಡಿ. ಅಂದ್ರೆ ನಮ್ಮ ಕಷ್ಟದ ಸಮಯದಲ್ಲಿ ಇವುಗಳನ್ನ ನಾವು ಯಾವತ್ತೂ ಸಹ ಬಿಡಬಾರದಂತೆ. ಆಗ ಮಾತ್ರ ಶನೇಶ್ವರನ ಅನುಗ್ರಹ ಉಂಟಾಗ್ತಾ ಬರುತ್ತೆ ಮತ್ತು ಪ್ರತಿಯೊಂದು ಸಂಕಷ್ಟವೂ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸುವ ಗುರುವಾಗಲಿ ಮತ್ತು ಪರಮಾತ್ಮನ ಇಷ್ಟಕಾಮೇಶ್ವರಿಯ ದಯೆ, ಸಿದ್ಧಲಿಂಗೇಶ್ವರರ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ ಅಂತಂದು ಸಹ ತಿಳಿಸುತ್ತಾ, ಇದೇ ಜುಲೈ 29ರಂದು
ನಡೀತಾ ಇರುವ ಗುರು ಪೌರ್ಣಿಮೆಯಂದು ವಿಶೇಷವಾಗಿ ಶ್ರೀಪೀಠದಲ್ಲಿ ಈ ಎಲ್ಲ ದೋಷಗಳ ನಿವಾರಣೆಗೆ ಮತ್ತು ಗುರುಗಳ ಅನುಗ್ರಹ ಸಕಲರ ಮೇಲೂ ಉಂಟಾಗಲಿ, ಇಡೀ ಜಗತ್ತಿನ ಮೇಲೂ ಸಹ ಉಂಟಾಗಲಿ ಅಂತಂದು ವಿಶೇಷವಾದ ಶಾಂತಿ ಯಾಗಗಳನ್ನು ಸಹ ಶ್ರೀಪೀಠದಲ್ಲಿ ಇದೇ ನೆಲಮಂಗಲದ ಚೌಡಸಂದ್ರದ ಶ್ರೀಚಕ್ರಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಶ್ರದ್ಧಾಯುತವಾದ ಭಕ್ತಾದಿಗಳೆಲ್ಲರೂ ಸಹ ಆಗಮಿಸಿ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಂದು ಸಹ ತಿಳಿಸುತ್ತಾ, ವಿಶೇಷವಾದ ಈ ಗುರು ಪೌರ್ಣಿಮೆಯಲ್ಲಿ ನಮ್ಮ ಶಾಸ್ತ್ರನೇ ಸಹ ತಿಳಿಸ್ತೇ ಹರ ಮುನಿದರು ಗುರು ಕಾಯುವ ಅಂತಂದು. ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹ ಗುರುವಿನ ಅವಶ್ಯಕತೆ ಇರುತ್ತೆ. ಗುರುವಿನ ಅನುಗ್ರಹ ಪ್ರತಿಯೊಂದು ಜೀವಿಗೂ ಸಹ ಬೇಕಾಗುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ, ವಿಶಿಷ್ಟವಾದ ಅತ್ಯಂತ ಮಹತ್ವಪೂರ್ಣವಾದ ಈ ಗುರು ಪೌರ್ಣಿಮೆಯಂದು ಇದೇ 29 ಜುಲೈನಂದು ನಡೀತಾ ಇರುವ ಇಂತಹ ಮಹಾಯಾಗದಲ್ಲಿ ಸಕಲರೂ ಸಹ ಭಾಗವಹಿಸಿ ಆ ಜಗನ್ಮಾತೆಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಅನ್ನೋದನ್ನು ಸಹ ತಿಳಿಸುತ್ತಾ, ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಸಮಸ್ತ ಲೋಕಗಳಿಗೂ ಸಹ ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಪರಮ ದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಪರಮ ಮಂಗಳವನ್ನ ದಯಪಾಲಿಸಲಿ ಅಂತಂದು ಸಹ ಶುಭಾಶೀರ್ವಾದಗಳನ್ನ ನೀಡುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ನಮಃ ಶಿವಾಯ.